ನಮಸ್ಕಾರ. ಇಂದಿನ ಈ ಪತ್ರಿಕಾ ಪ್ರಕಟಣೆಗೆ ಆಹ್ವಾನಕ್ಕೆ ಕೊಂಡಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ನಾನು ಪಾಂಡವಪುರ ತಹಶೀಲ್ದಾರ್ ಕೆಲವಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಈ ಸಭೆಯನ್ನು ಕರೆದಿದ್ದೀನಿ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಅಂದರೆ, ನಾನು ಈ ಪಾಂಡವಪುರ ತಾಲೂಕಿಗೆ ಸೆಪ್ಟೆಂಬರ್ 6ನೇ ತಾರೀಕಿಗೆ ಕರ್ತವ್ಯ ಮಾಡಿಕೊಂಡು ಈ 5 ತಿಂಗಳು ಸಾರ್ವಜನಿಕರಿಗೆ ತೃಪ್ತಿಗೊಳ್ಳುವ ರೀತಿಯಲ್ಲಿ ಎಲ್ಲ ಕೇಸ್ಗಳನ್ನ ಸುವ್ಯವಸ್ಥಿತವಾಗಿ ನಿರ್ವಹಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದನ್ನು ಕಂಡು ಸಹಿಸಿದಂಥ ಕೆಲವಷ್ಟು ಶಕ್ತಿಗಳು ನಾನಿಲ್ಲಿ ಬರೋಕ್ಕಿಂತ ಮುಂಚೆ ಕೂಡ ಬರದ ರೀತಿ ವ್ಯವಸ್ಥೆ ಮಾಡ್ತಿದ್ರು. ಬಂದಾಗಲೂ ಅವ್ರಿಗೆ ಎತ್ಕೊಟ್ಬಿಟ್ಟು ಈ ಥರ ವ್ಯವಸ್ಥೆ ಆಗ್ತಿತ್ತು. ಅದು ಈಗಲೂ ಕೂಡ ಒಟ್ಟಿನಲ್ಲಿ ಮಾಡಿರೋ ಕೆಲಸ ಮಾಡೋಕ್ಕಿಂತಲೂ ಎಲ್ಲ 1-2 ಸ್ಟ್ರಕ್ ಆಗಿರೋ ಕೆಲಸ ಬರ್ತಾ ಇತ್ತು. ನೀವೆಲ್ಲ ನೋಡಿದಂಗೆ ಪ್ರತಿ ತಿಂಗಳು ಒಂದು 500ರಿಂದ 600 ಫೈಲ್ ಇರ್ತವೆ. ಅದೇ ರೀತಿ ಈಗ ಆನ್ಲೈನ್ ಬಂದಿರ್ತಕ್ಕಂಥ ಕೇಸ್ಗಳು, RRT ಕೇಸ್ ಇರಲಿ, 125 ಕೇಸ್, ಪ್ರತಿಯೊಂದನ್ನು ನಾವು ವ್ಯವಸ್ಥಿತವಾಗಿ ಡಿಸ್ಪೋಸ್ ಮಾಡ್ತಿದ್ವಿ. ಇದರೊಳಗೆ ಇನ್ನೊಂದು ಅಂಶ ಇತ್ತು, ಮೊದಲು ಯಾವ ಎಂಟ್ರಿ ಬಿಟ್ಟು ಯಾವುದೇ ಈಗ ಫೈನಲ್ ಬಂದಾಗ ಸೈನ್ ಬಂದಾಗ ನಾನು ಯಾವುದೇ ಮೂಲ ಕಡತ ಇಲ್ಲದೆ ನಮ್ಮ ಶಿರಸ್ತಾರಗಳು ಮೂಲ ಕಡತ ತರಿಸ್ಕೊಂಡು ಅದೇ ರೀತಿ ಸ್ಪಾಟ್ಗೆ ಹೋಗಿಬಿಟ್ಟು ಅನುಭವ ಇರೋದನ್ನು ಖಚಿತಪಡಿಸ್ಕೊಂಡೆ ಅವುಗಳನ್ನ ಕೆಲಸಗಳನ್ನ ಕ್ಲೋಸ್ ಮಾಡ್ತಾ ಇದ್ವಿ. ಇದರಿಂದ ಕೆಲವಷ್ಟು ಜನಗಳಿಗೆ ಯಾರು ಅನುಭವ ಇಲ್ವೋ, ಯಾರು ಮೂಲ ಕಡತಗಳು ಇಲ್ಲವೋ ಅಂಥವ್ರಿಗೆ ತೊಂದರೆ ಆಗೋ ಸಂಭವ ಇತ್ತು. ಅವರು ಈ ಥರ ಮಾಡಿಸ್ಬೋದು. ಈ ಹಿನ್ನೆಲೆಯಲ್ಲಿ ಮೊನ್ನೆ ಸಂಜೆ ಒಂದು ಮೊಬೈಲ್ ಮಾಧ್ಯಮದಲ್ಲಿ, ಅದೇ ಸ್ಯಾಟಲೈಟ್ TV ಅಲ್ಲ, YouTube TV ಚಾನಲ್ನಲ್ಲಿ ಆ ಹೆಸರನ್ನ ಹೇಳಿದ್ರೆ ಅವ್ರ ಪಬ್ಲಿಸಿಟಿ ಜಾಸ್ತಿ ಸಿಗ್ಬೋದು. ಅದನ್ನು ಹೇಳಿದ್ರೆ ನಾನು ಹೆಸರು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಆ YouTube ಚಾನಲ್ನಲ್ಲಿ ಒಂದು ಬರುತ್ತಿತ್ತು ತುಣುಕು. ಏನು ಅಂಶ ಅಂದರೆ, ಪಾಂಡವಪುರ ತಹಶೀಲ್ದಾರು ಭ್ರಷ್ಟ ಲಂಚಕೋರ ತಿಂದು ಹಂಗಾಗಿದೆ, ಸಾಕ್ಷಿ ಸಂಬಂಧ ಸಿಕ್ಬಿಟ್ಟಿದೆ ಎಂದು ಕೊಡ್ತಾರೆ. ಅದರಲ್ಲಿ ಗೋಪಾಲ್ ಅನ್ನೋರ ಹೆಸರನ್ನು ಬಳಸಿಕೊಂಡು ಅವರನ್ನು ಅಡವಿಟ್ಟು ಇಷ್ಟು ದುಡ್ಡು ಕೊಟ್ಟರು ಅಂತ ಆಪಾದನೆ ಮಾಡ್ತಾರೆ. ಈಗ ನೀವು ತೆಗೆದು ನೋಡ್ಬೋದು, ನಮ್ಮ ಕಚೇರಿಗೆ ನಾವು ಬಂದ ಮೇಲಿಂದ ಗೋಪಾಲ್ ಅಂತಕ್ಕಂಥ ವ್ಯಕ್ತಿಗೆ ಯಾವುದೇ ಒಂದು ಕಡತವನ್ನು ನಾವು ಹ್ಯಾಂಡಲ್ ಮಾಡಿಲ್ಲ. ಅಥವಾ ಗೋಪಾಲ್ ಅಂತವ್ರು ಕೂಡ ಬಂದುಬಿಟ್ಟು ಇಂಥ ಬೇರೆಯವ್ರ ಕೆಲಸ ಇದೆ ಅಂತ ಅವ್ರಿಗೆ ಯಾರು ಬಂದಿಲ್ಲ, ಪೇರೆಂಟ್ಸ್ ಆಗಲಿ ಇಂಥವ್ರು ಬಂದಿಲ್ಲ. ಅದೇ ರೀತಿ ಆಫೀಸ್ನಲ್ಲಿ ಪ್ರೊಸೆಸ್ ಇರ್ತಕ್ಕಂಥ ಫೈಲ್ ನೋಡ್ಕೊಂಡ್ರು ಆ ಗೋಪಾಲ್ನ ಸಂಬಂಧಿಸಿದ ಯಾವುದೇ ಕಡತಗಳು ನಮ್ಮಲ್ಲಿಲ್ಲ. ಆ ಚಾನಲ್ ಅವರು ನಮ್ಗೆ ಯಾವುದೂ ಕಾಂಟ್ಯಾಕ್ಟ್ ಮಾಡ್ದಂಗೆ, ಯಾವುದೇ ಒಂದು ಸಾಕ್ಷಿ ಆಧಾರ ಇಲ್ಲದಂಗೆ ಒಂದು ಹರಿಬಿಡ್ತಾರೆ ಸುದ್ದಿನ. ಆ ಹರಿಬಿದ್ದ ಸುದ್ದಿ ಗೊತ್ತಾದ ಮೇಲೆ ನಾನು ನೇರವಾಗಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೌಖಿಕವಾಗಿ ಫೋನಲ್ಲಿ ಮಾತಾಡಿದಾಗ ಮುಂದಿನ ಕ್ರಮವನ್ನು ಕ್ರಮವಹಿಸೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಅಂತ ರೆಡಿ ಆಗ್ತದೆ. ನಿನ್ನೆ ಆಫೀಸ್ ಕೆಲಸ ಮತ್ತು ಒಂದು ಪ್ರಮುಖವಾದ SC ಸಭೆ ಇರೋದ್ರಿಂದ ಅದನ್ನು ಮುಗಿಸ್ಕೊಂಡು ನಾನು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋದ ಸಂದರ್ಭದಲ್ಲಿ ಸುಮಾರು ಟೈಮ್ ಹಿಡಿತೆಲ್ಲ ಮಾಡ್ಕೊಂಡು ಕೊಡೋ ಹೊತ್ತಿಗೆ, ಕಂಪ್ಲೇಂಟ್ ಕೊಟ್ಟು ಮುಗಿಯೋ ಹೊತ್ತಿಗೆ ಆ ಚಾನಲಿಂದ ಆ ಸುದ್ದಿ ಪ್ರಸಾರ ನಿಂತೋಗಿದೆ. ಅದನ್ನು ಅವರು ಡಿಲೀಟ್ ಮಾಡ್ಕೊಂಡಿದ್ದಾರೆ. ವರದಿಗಾರರ ಮೇಲೆ ಮತ್ತು ಚಾನಲ್ ಮಾಲೀಕರ ಮೇಲೆ ಮಾನನಷ್ಟ ಮುಗಿದೋದಕ್ಕೆ BNSS ತ್ರಿಕುಟು ಪ್ರಕಾರ ನನಗೇನು ಅವಕಾಶ ಇದೆ ಅದನ್ನು ಬಳಸ್ಕೊಂಡು ನಾನು ಕಂಪ್ಲೇಂಟ್ ಕೊಡ್ತೇನೆ. ಇಲ್ಲಿ ನೀವು ಗಮನಿಸಿದಂಗೆ ನಾನು ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ, ಯಾರಿಂದ ಕೂಡ ಲಂಚವನ್ನು ಸ್ವೀಕರಿಸಿಲ್ಲ. ಬಂದಿರತಕ್ಕಂಥವರು ಎಷ್ಟೇ ಜನ ರೈತರು ಕೂಡ ಆಚೆ ವೆಯ್ಟ್ ಮಾಡ್ತೀವಿ ಕೇಳಬಹುದು, ರ್ಯಾಂಡಮ್ ಆಗಿ ಕೇಳ್ಬೋದು. ನಾನು ಯಾರು ಫೈಲ್ ಕ್ಲಿಯರ್ ಮಾಡಿದ್ದೀನಿ ಆ ಸರ್ವೆ ಪಟ್ಟಿ ಆಫೀಸಿಗೆ ಸಿಗುತ್ತೆ, ಅವ್ರನ್ನ ಅಪ್ರೋಚ್ ಮಾಡಿ ಕೇಳ್ಕೊಂಡ್ರು ಇಂಥ ಕಡೆಯಿಂದ ದುಡ್ಡು ತೊಗೊಂಡು ಕೆಲಸ ದುಡ್ಡು ಡಿಮಾಂಡ್ ಮಾಡಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೇ ಇಲ್ಲಿ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ ನನ್ನ ಏನೊಂದು ವ್ಯಕ್ತಿತ್ವಕ್ಕೆ ಮುಸಿ ಬೆಳೆಯಬೇಕು, ಇವ್ರು ನಂಗೋ ಇಲ್ಲಿಂದ ಓಡಿಸ್ಬಿಟ್ಟು ಯಾರ್ಯಾರೋ ಏನೇನೋ ಕಮಿಟ್ ಆಗಿರೋ ಕೆಲಸಗಳಿಗೆ ನಾನು ರಜೆ ಹಾಕಿ ಕಳಿಸ್ಬಿಟ್ಟು ಆದರೂ ಕುಂತಿಲ್ಲ, ಫೈಲ್ ಕ್ಲಿಯರ್ ಮಾಡಿಸ್ಬೇಕು ಅಂತ ಕೆಲಸ ಪುನರ್ ನಡೆಸಿದ್ದು ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಚಾಲೆಂಜ್ ಮಾಡ್ಕೋತೇನೆ. ಅಧ್ಯಕ್ಷರು ನೀವು ನೋಡಿರ್ಬೋದು, ನೀನೇ ನೋಡಿದೆ. ಅದ್ರ ಬಗ್ಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಶಾಸನಬದ್ಧವಾಗಿ ಏನು ನನಗೆ ಅವಕಾಶ ಬಳಸ್ಕೋತೀನಿ. ಈಗ ನಿಮಗೆಲ್ಲ ಗೊತ್ತಿರೋ ರೀತಿ ನಮ್ಮ ಪ್ರಜಾಪ್ರಭುತ್ವ ನಮಗೆ ದೃಢವಾದ ವಿಶ್ವಾಸ ಇದೆ. ನಾನು ಟೋಟಲ್ ಈಗ 40 ವರ್ಷ ಸರ್ವಿಸ್ ಮಾಡಿದ್ದೀನಿ. ಡಿಫೆನ್ಸಲ್ಲಿ 20 ವರ್ಷ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 19 ವರ್ಷ, 1 ವರ್ಷ ಪ್ರೈವೇಟಲ್ಲಿ. ಈ 40 ವರ್ಷದ ಸರ್ವಿಸ್ನಲ್ಲಿ ಯಾವುದೇ ಕಪ್ಪು ಚಿಕ್ಕಿ ಇರೋದಕ್ಕೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ವಯಸ್ಸು ಏನಿದು ಗಂಟಾಘೋಷವಾಗಿ ಮಾಡುತ್ತಿ ಜೋರಾಗಿಂದ ಇರ್ಬೋದು, ನಾನು ದೂರ ಸ್ವಭಾವದಿಂದ ಇರ್ಬೋದು, ಮಾತಾಡೋದ್ರೊಳಗೆ ನೀವೆಲ್ಲರೊಂದಿಗೂ ಖುಷಿಯಿಂದ ಇರ್ಬೋದು ಅಂತ ತಿಳ್ಕೊಂಡು ನಾನು ಯಾವುದೇ ಕಾರಣಕ್ಕೂ ವೀಕ್ ಅಂತ ತಿಳ್ಕೊಂಡ್ರೆ ಅದು ನನಗೆ ಏನು ಇದರ ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಹಾಕಿಬಿಟ್ಟು ನನಗೇನು ತೊಂದರೆ ಕೊಡಬೇಕು ಅಂತ ಕಳಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನೇರವಾಗಿ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನನಗೂ ಈ ಮಾಧ್ಯಮ ಪ್ರಸಾರದ ಸುದ್ದಿಗೂ ಯಾವುದೂ ಸಂಬಂಧವಿಲ್ಲ. ಸಂಬಂಧವಿಲ್ಲದ ಸುದ್ದಿಯನ್ನು ಆಧರಿಸಿಕೊಂಡು ಲೋಕಲ್ ಚಾನಲ್ನಲ್ಲಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಮಾಡಿದ್ದು ಅವರು. ನಿಮ್ಮ ಥರ ನೀವು 10 ಜನ ಬಂದಿದ್ದೀರಿ. ಈಗ
ನೀವು ನೋಡಿರ್ಬೋದು, ಅದನ್ನು ಪರಿಶೀಲನೆ ಮಾಡ್ಕೋಬೇಕು. ನಮ್ಮ ಪ್ರಜಾಪ್ರಭುತ್ವಕ್ಕೆ 4 ಸ್ತಂಭಗಳಿದೆ. ಒರಿಜಿನಲಿ ಡಿಫೈನ್ ಆಗಿದ್ದು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಈಗ ಪತ್ರಿಕಾರಂಗ, ಮೀಡಿಯಾ ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ಪ್ರಜಾಪ್ರಭುತ್ವ ಮುಂದಿರಿಸ್ಕೊಳ್ಳೋದಕ್ಕೆ ಒಂದು ಸಹಕಾರಿಯಾಗಿದೆ. ಅದನ್ನು ಯಾವುದೇ ಹಿಂದೆ ಮುಂದೆ ನೋಡಿದಂಗೆ ಯಾವುದೇ ಒಂದು ಪ್ರಚಾರಕ್ಕೋಸ್ಕರ ಇರ್ಬೋದು ಅಥವಾ ಯಾವುದೋ ಒಬ್ಬರು ಮಾತು ಕೇಳಿಟ್ಕೊಂಡಿದ್ದು ಒಂದೇ ಒಂದು ಚಾನಲ್ ಲೋಕಗಳು ಹಾಕಿದ್ದಾರೆ. ಅವ್ರ ಬಗ್ಗೆ ನಾನು ಕ್ರಮ ಗ್ಯಾರಂಟಿ ತಗೋತೀನಿ. ಈ ಸಭೆ ಮುಗಿಸ್ಕೊಂಡು ನಿನ್ನೆ ಯಾವ ಥರ ಹೋಗಿದ್ದೋ ಕಚೇರಿ ಮುಗಿದ್ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ. ಅದರ ಪ್ರಕಾರ ಅವ್ರಿಗೇನು ಶೋಕಾಸ್ ನೋಟಿಸ್ ಕೊಡಬೇಕು, ವಕೀಲರು ಹೈರ್ ಮಾಡ್ಕೊಂಡಿದ್ದೀನಿ. ಅದು ನನ್ನ ಮಾನಹಾನಿ ಅಷ್ಟಕ್ಕೆ ಏನು ಕ್ಲೇಮ್ ಮಾಡ್ಕೋಬೇಕು ಅದನ್ನು ಕ್ಲೇಮ್ ಮಾಡ್ಕೋತೀನಿ. ಅದು ಅಲ್ಲದೆ ನೀವು ಕೂಡ ನನಗೆ ಕಾರ್ಯನಿರ್ವಹಿಸುವಲ್ಲಿ ಸುಮಾರು ನನಗೆ ಸಹಕಾರ ಕೊಟ್ಟಿದ್ದೀರಿ. ನಾವು ಏನು ಇಲ್ಲಿ ಪ್ರತಿದಿನ ಫೀಲ್ಡ್ ಹೋಗ್ತೀವಿ, ಯಾವುದೇ ಕಾರ್ಯಕ್ರಮ ಭಾಗವಹಿಸಿರ್ಬೋದು, ನಮ್ಮ ಕಚೇರಿ ಫಂಕ್ಷನ್ ಇರ್ಬೋದು, ಪ್ರತಿಯೊಂದು ಕೂಡ ತಾವು ಆಗಮಿಸಿ ಪ್ರತಿಯೊಂದು ವರದಿ ಮಾಡ್ತಿದ್ದೀರಿ. ನಿಮ್ಮ ಸಹಕಾರದಿಂದ ನಾನು ಇನ್ನೊಂದು 4 ದಿನ ಸರ್ವಿಸ್ ಇದೆ, ಸರ್ವಿಸನ್ನು ನಾನು ನಿಶ್ಚಿತ ಸರ್ವಿಸ್ ಮುಗಿಸ್ಬಿಟ್ಟು ನಾನು ಒಳ್ಳೆಯ ರೀತಿಯಿಂದ ಹೆಸರು ಗಳಿಸ್ಕೊಂಡು ಹೋಗೋದಕ್ಕೆ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೇನೆ. ನಮಸ್ತೆ.